ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಇವತ್ತು ಸಜ್ಜಿಕದ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಒಂದು ಬೌಲ್ ತುಂಬ ರವೆ, ಬೆಲ್ಲ ಹಾಗೂ ನೀರು, ಪುಟಾಣಿ ಕಡಲೆ, ಕೊಬ್ಬರಿ ಹಾಗೂ ಏಲಕ್ಕಿ ಪುಡಿಯನ್ನು ಇಟ್ಕೋಬೇಕು. ಇದು ಸಜ್ಜಿಕದ ಉಂಡೆಗೆ ಬೇಕಾದಂಥ ಸಾಮಗ್ರಿಗಳು. ಮೊದಲನೇದಾಗಿ ನಾವು ಗ್ಯಾಸ್ ಸ್ಟವನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆ ಒಳಗಡೆ ನಾವು ನೀರನ್ನು 2 ಬೌಲ್ ತುಂಬ ನೀರನ್ನು ಹಾಕಿ ಆ ಒಂದು ಪಾತ್ರೆಯಲ್ಲಿರುವ ನೀರನ್ನು ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಈ ಕಡೆ ಹೇಗೆ ನಾವು ಸಜ್ಜಿಕದ ಹೋಳಿಗೆ ಮಾಡಿದ್ವು ಅದೇ ರೀತಿ ಬೆಲ್ಲವನ್ನು ತೊಗೊಂಡು ಆ ಬೆಲ್ಲವನ್ನು ಪಾಕ ಮಾಡ್ಕೋಬೇಕು. ಈ ಕಡೆ ನಾವು ಕುದಿಸಿರುವಂಥ ನೀರಿಗೆ ನಾವು ಬನ್ಸಿರವನ್ನು ನಾವು ನಿಧಾನಕ್ಕೆ ಹಾಕಿ ಅದು ನೀಟಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡ್ಕೋಬೇಕು. ಕಲಸಿ ಅದನ್ನ ಹಾಕಬೇಕು. ಅದಾದ ತಕ್ಷಣ ಈ ಕಡೆ ಬೆಲ್ಲ ಪಾಕ ರೆಡಿಯಾಗಿದೆ, ಹಾಗೆ ಈ ರವಾನು ಸಹ ರೆಡಿಯಾಗಿದೆ. ರವೆ ನೋಡಿ ಕುದ್ದಾಯಿತು. ಬೆಲ್ಲದ ಪಾಕವನ್ನು ನೀಟಾಗಿ ಫಿಲ್ಟರ್ ಮಾಡಿಕೊಂಡು ರೆಡಿಯಾಗಿರುವಂತಹ ಬೆನ್ಸಿ ರವಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲದ ಪಾಕವನ್ನು ಚೂರು ಹಾಕಿ ನಿಧಾನಕ್ಕೆ ನೀಟಾಗಿ ಕಲಿಸ್ಕೋಬೇಕು. ಯಾವುದು ಗಂಟಾಗಲ್ಲ. ಇದೇ ರೀತಿ ನಾವು ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿ ಹಾಕಿದ್ರೆ ಫ್ರೆಂಡ್ಸ್ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ. ಇದೇ ಥರ ಉಂಡೆ ಮಾಡಿ ಪುಟಾಣಿ ಕಡಲೆ ಹಾಗೂ ಕೊಬ್ಬರಿ ಇರುವ ಪ್ಲೇಟಿಗೆ ಉಂಡೆ ಮಾಡಿ ಹಾಕ್ಕೊಂಡು ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಜ್ಜಕದ ಉಂಡಿ ತುಪ್ಪ ಹಾಕ್ಕೊಂಡು ಹಜ್ಜಿ ಕಂಡು ಉಣಬಾರದೇನೆ ಅಮ್ಮ, ಎಷ್ಟು ರುಚಿ ಇರುತ್ತೈತೆ. ಅಭಿ ಬಚ್ಚಿತ ಬರ್ರಿ, ನಾನು ಉಂಡಿ ಮಾಡಿ ನೋಡ್ಬರ್ರಿ. ಉಂಡೆ ಸಜ್ಜಕದ ಉಂಡೆ, ಮತ್ತೆ ಬದನೆಕಾಯಿ, ತುಪ್ಪ, ಹಪ್ಪಳ, ಸಂಡಿಗೆ ನೋಡಿ ರುಚಿ ನೋಡ್ರಿ. ಹಂಗ ಹಜ್ಜಿ ಕಂಡು ಉಣಬಾರ ಸಜ್ಜಕದ ಹೋಳಿಗೆ, ಸಜ್ಜಕದ ತುಪ್ಪ ಎಷ್ಟು ಬೇಸೈತೆ ರುಚಿ ನೋಡಿ ಹೇಳ್ರಿ ನನಗೆ. ನಾಡು ಹೆಂಗ್ ಮಾಡಿ ನೋಡ್. ನಾನು ಏನೋ ಇದು ಇಷ್ಟ ಚೆನ್ನಾಗಿದೆ. ಕೋಮ ನೀನ್ ನೋಡು ಹೆಂಗೈತೆ ಹೇಳು. ತಗ. ಎಷ್ಟು ರುಚಿ ಐತಲ್ಲ. ಏನೋ ಇದ್ರ ಹೆಸರು? ಇದ್ರ ಹೆಸರು ಸಜ್ಜಕದ ಉಂಡಿ. ಸಜ್ಜಕದ ಉಂಡಿ ಬೆಲ್ಲ ಹಾಕಿ ಮತ್ತೆ ಅವು ಗೋಧಿ ನುಚ್ಚು ಹಾಕಿ ಉಂಡಿ ಮಾಡಿ ನಾವು. ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಟೇಸ್ಟಿ ಆಗಿದೆ ಸಜ್ಜಿಕದ ಉಂಡೆ. ಇದು ತುಂಬಾ ಟೇಸ್ಟಿ ಆಗಿದೆ. ನಮ್ಮ ಅಜ್ಜಿ ಸ್ಪೆಷಲ್ ಆಗಿ ಮಾಡಿರೋದು. ತಿಂತಾ ಇದ್ರೆ ಬಾಯಲ್ಲಿ ಆ ಸ್ವೀಟು ಬಾಯಲ್ಲಿ ಹಂಗೆ ಕರ್ತಾ ಇದೆ. ತುಂಬಾ ಟೇಸ್ಟಿ ಆಗಿದೆ. ಇದು ಹಬ್ಬ, ಹುಣ್ಣಿಮೆ, ಆಮೇಲೆ ಅಮಾವಾಸ್ಯೆ ಯಾವಾಗಾದ್ರು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಹೇಳ್ಕೊಟ್ರಲ್ಲ. ಈ ತರ ನೀವು ಸಹ ಮನೆ ಟ್ರೈ ಮಾಡಿ ನೋಡಿ. ಇವಾಗ ನಾವು ಎಂಜಾಯ್ ಮಾಡ್ತೀವಿ. ಯಾವಾಗ ತಿನ್ಸವ ತಿನ್ನಿಸ್ತೀನಿ. ಇದು ಹೆಂಗ ಊಟ ಮಾಡ್ಬೇಕಂದ್ರೆ ಸಜ್ಜಕದ ಉಂಡೆ, ತುಪ್ಪ, ಬದನೆಕಾಯಿ, ಹಪ್ಪಳ, ಸಂಡಿಗೆ ಹಿಂಗ ಹಚ್ಚಿಕೊಂಡು ಸಜ್ಜಕದ ಉಂಡೆ ತುಪ್ಪದಾಗ ಹಜ್ಜಿ ಕಂಡು ಉಣಬೇಕು. ಹಬ್ಬ ಎಷ್ಟು ರುಚಿ ಇರ್ತೈತಿ. ಸೂಪರ್ ಆಗಿದೆ. ನೋಡು ಹೆಂಗೈತೆ. ನೀವು ತಿನ್ರವಾ, ನಮ್ಗೆ ತಿನ್ಸ್ಬಿಟ್ಟು ನೀವು ತಿನ್ರಿ. ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನೀವು. ಥ್ಯಾಂಕ್ ಯು.